ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯ ನಿವಾಸಿಗಳಾದಂತಹ ಮೂಲತಃ ನಾಗಮಂಗಲ ತಾಲೂಕಿನ ಮೈಲಾರಪಟ್ಟಣ ಗ್ರಾಮದವರಾದ ಲೋಕೇಶ್ ರವರು ಭಾರತೀಯ ಸೇನೆಯಲ್ಲಿ ಸೈನಿಕರಾಗಿ ಅಮೃತಸರದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ಶನಿವಾರ ರಾತ್ರಿ ಅನಾರೋಗ್ಯದಿಂದ ಮೃತಪಟ್ಟಿರ್ತಾರೆ. ಮೃತರ ಪಾರ್ಥಿವ ಶರೀರವು ಅಮೃತಸರದ ಆಸ್ಪತ್ರೆಯ ವೈದ್ಯಕೀಯ ಪರೀಕ್ಷೆ ನಡೆಸಿ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ತರಲಾಗುವುದು. ಅನಂತರ ಸೇನಾ ವಾಹನದ ಮೂಲಕ ಹುಟ್ಟೂರು ಮೈಲಾರ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸೋಮವಾರ ಅಂತ್ಯ ಸಂಸ್ಕಾರ ನಡೆಸಲಾಗುವುದು ಅಂತ ಮಂಡ್ಯ ಜಿಲ್ಲಾಡಳಿತದ ಮೂಲಗಳು ತಿಳಿಸಿವೆ. ಮೃತರ ಪತ್ನಿ, ಇಬ್ಬರು ಹೆಣ್ಣು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅವರು ಆಗಲಿದ್ದಾರೆ. ಮೃತರ ನಿಧನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ, ಶಾಸಕರಾದ ಎಚ್.ಟಿ. ಮಂಜು, ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆಆರ್ ಪೇಟೆ ಬಿ ನಾಗೇಂದ್ರ ಕುಮಾರ್, ಮಾಜಿ ಸಚಿವ ಕೆಸಿ ನಾರಾಯಣಗೌಡ, ಮಾಜಿ ಶಾಸಕರಾದ ಕೆ ಸುರೇಶ್ ಗೌಡ, ಎಲ್ಆರ್ ಶಿವರಾಮೇಗೌಡ, ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ನಾಗಮಂಗಲ ತಹಶೀಲ್ದಾರ್ ಆದರ್ಶ್, ಕೆಆರ್ ಪೇಟೆ ತಹಶೀಲ್ದಾರ್ ಲೆಫ್ಟಿನೆಂಟ್ ಕರ್ನಲ್ ಡಾಕ್ಟರ್ ಎಸ್.ಯು. ಅಶೋಕ್, ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್, ವಿಜಯ್ ರಾಮೇಗೌಡ, ಮನ್ಮುಲ್ ನಿರ್ದೇಶಕರಾದ ಡಾಲು ರವಿ, ಎಂಬಿ ಹರೀಶ್, ಲಕ್ಷ್ಮೀನಾರಾಯಣ್, ನೆಲ್ಲಿಗೆರೆ ಬಾಲು, ಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕ ಸಚಿನ್ ಚೆಲುವರಾಯಸ್ವಾಮಿ, ಕೆಆರ್ಪೇಟೆ ಪುರಸಭಾ ಅಧ್ಯಕ್ಷ ಪಂಕಜ ಪ್ರಕಾಶ್, ಉಪಾಧ್ಯಕ್ಷೆ ಸೌಭಾಗ್ಯ ಉಮೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಎನ್ ಪ್ರವೀಣ್, ಪುರಸಭಾ ಸದಸ್ಯ ಎಚ್ಆರ್ ಲೋಕೇಶ್ ಸೇರಿದಂತೆ ವಿವಿಧ ಗಣ್ಯರು ಸಂತಾಪವನ್ನ ಸೂಚಿಸಿದರು. ವರದಿ ಸೋಮಶೇಖರ್ ಮಾಕವಳ್ಳಿ, ನ್ಯೂಸ್ 26 ಕನ್ನಡ, ಕೃಷ್ಣರಾಜಪೇಟೆ. ಮಗಳು ಅವರು ಹತ್ತನೇ ಮಿಸಸ್ ಅಲ್ಲ, ಹತ್ತನೇ ಇರೋದು. ನೋಡೋದವ್ರು ಈ ಕಡೆ ಸೈಡಿಗೆ ಬಂದ್ರಮ್ಮ, ನೀವೆಲ್ಲ ಸೈಡಿಗೆ ಬರ್ತೀರಿ. ನೀವು ಸ್ವಲ್ಪ ಗೇಟ್ ಹತ್ರ ಇದ್ರೆ ಆ ಕಡೆ ಹೋಗಿ ಒಳಗಡೆ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಈ ಕಡೆ ಬನ್ನಿ, ನೋಡೋರು ಬನ್ನಿ, ಬನ್ನಿ, ಮತ್ತೆ ನೋಡೋರು ಬಂದ್ಬಿಡಿ ಬೇಗ ಬೇಗ. ಎಲ್ಲಿ ನೀವು ಹೊರಡೋರು ಯಾರು ಅಲ್ಲ, ನಂಗೆ ಬರೋರು ಯಾರು ಬಂದ್ಬಿಡಿ, ಯಾವುದು ಹೊರಟುಬಿಡಿ ಸರ್. ಆಯ್ತಾ
ಹಂಗೆ ಬನ್ನಿ ಒಳಗಡೆ ಪಕ್ಕ ಬನ್ನಿ ಮೇಡಮ್ ಪಕ್ಕ ನಡೆಸ್ತಾ ಹಂಗೆ ಬನ್ನಿ ಊರುಗಳು ಆ ಕಡೆಗೆ ಆ ಕಡೆ ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.